ಕಾಯಿ ಕಾಯಿ ಕೊಡ್ರಪ್ಪ. ಹೇಳಪ್ಪ. ಹೇಳ್ರಿ. ಅಲ್ಲ ಪೂಜಂತ್ರ ಆಯ್ತು. ಆಯ್ತ್ರಿ. ಏನ್ ಮಾಡ್ಬೇಕಂದಿ? ಏನ್ ಮಾಡಿದ್ರಿ? ಏನ್ ಮಾಡ್ಬೇಕಂತ ನೀನು? ಏನ್ ಮಾಡಮಂತಿ? ಕರ ಬಿಡ್ಗಮ್ಮ. ಹಂಗಲ್ಲ, ಕರ ಮುಗಿದು ಶಿರವಾಗಿ ವಿಚಾರ ಮಾಡಿಬಿಡು. ಹಾ ತಾ ಬಂದ ತಾಯೋ ಹಂಗಲ್ಲ, ನೀನು ಕೂಗಿದಂತ ಕೂಗು ಅಮ್ಮನ ಕರ್ಣದಲ್ಲಿ ಬಿದ್ದಿಲ್ಲ. ಇನ್ನೊಂದು ಹೇಳ ವಿಚಾರ ಮಾಡು. ಹಾ ತಾ ಬಂದ ತಾಯೋ ಅಪ್ಪ ಬರುವುದರಿಂದ ಒಂದನೇ ಗೈದು ಸಂಖ್ಯಾ ಸಮೀಪದಲ್ಲಿ ನಿಂತು ಸವಿ ಮಾತುಗಳಿಂದ ವಿಚಾರಿಸುವ ನೀನುದಾರು ನೀನು ನಮಂಕಿದವೇನು ಮಗನೇ ಭಾಗ್ಯ ಸಂಪನ್ನೆ ಓಡಬಾ. ಅಲ್ಲ ಹೇಳ್ರಿ. ಸಖಿಯ ಸಮೀಪದಲ್ಲಿ ನಿಂತು ಸವಿ ಮಾತುಗಳಿಂದ ಮಾತನಾಡಿಸ್ತಿದ್ದಿ. ನೀನ್ ಯಾರು? ನಿನ್ನ ಹೆಸರು ಕೇಳ್ತಾಳಮ್ಮ. ಹಾ, ನಿನ್ನ ಹೆಸರು ಹೇಳ್ಬಿಡು ಜಲ್ದಿ. ಅಪ್ಪ ಸಾರಥಿ, ನಾವು ದಾರೆಂದರೆ ಸುರಲೋಕದವರಿಗೆ ಒಡೆಯನಾಗಿ ಜಗತ್ವಲಯದೊಳತಿ ಮಿಗಿಲೆನಿಸಿ ಮೆರೆಯುವ ಅಮರಾವತಿ ಪಟ್ಟಣಕ್ಕೆ ಅಧಿಪತಿಯಾಗಿ ಮೆರೆಯುವ ದೇವೇಂದ್ರ ಮಹಾರಾಜರ ಸಭಾಸ್ಥಾನದಲ್ಲಿ ಸರಿಗಮ ಪದಿನಿಸ ಎಂದು ಸಪ್ತಸ್ವರ ಬತ್ತಿಸರಾಗದಿಂದ ನರ್ತನ ಮಾಡುವ ರಂಭಾದೇವೆಂದು ತಿಳಿಯಪ್ಪ ಸಾರಥಿ ವಿಶಾಲಮತಿ. ಯಾಕಪ್ಪ, ಏನಾಯ್ತು? ಅಂಬ ಅಂತಂದ್ರೆ ಯಾರು? ಅಲ್ಲ, ಇನ್ನು ಕೇಳಿ ಬಂದಿರ ದೇವೇಂದ್ರ ಮಹಾರಾಜರ ನಡು ಸಭಾಸ್ಥಾನದಲ್ಲಿ ಸರಿಗಮ ಪದನಿಸೆಂದು ಸಪ್ತಸ್ವರ ಬತ್ತೀಸರಾಗದಿಂದ ನೂತನ ವಾರ್ತನೆಯನ್ನು ಮಾಡಿದರೆ ಮಾಡುವಂತ ರಂಭಾದೇವಿ ಅಂತ ಏನ್ ಕಾರಣ ಬಂದಾಳೆ ಕೇಳಿಬಿಡು. ಆ ದೇವರು ಗೊತ್ತಾಗಲ್ಲ. ನಾವೇ ರಮಾದೇವಿ ಆದ್ರೆ ತಾಯಿ ಸಮಾಂತರ ಬಿಟ್ಟು ಮೇಲೆ ಮಂತ್ರ ಬಿಟ್ಟು ಸಮಾಂತರ ಬರ್ತಾರೆ ತಾಯಿ. ಅಪ್ಪ ಸಾರಥಿ, ನಾವು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ದೇವೇಂದ್ರ ಮಹಾರಾಜರು ಯಾವ ಕಾಲದಲ್ಲಿ ಅನ್ನಾಜ್ಞೆ ನೇಮಿಸುವರು ಅದನ್ನು ಕೇಳೋದಕ್ಕೆ ಬರೋಣವಾಯ್ತು ಸಾರಥಿ. ಹೊರವಸಿ